ಬಿಜೆಪಿಯ ಆಪರೇಷನ್ ಕಮಲ ವ್ಯರ್ಥ ಪ್ರಯತ್ನ. ಶಾಸಕ ಗೌರಿಶಂಕರ್ಗೂ ಕೂಡ ಬಿಜೆಪಿ ಆಮಿಷವನ್ನ ಒಡ್ಡಿದೆ ಅಂತ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ವ್ಯರ್ಥ ಪ್ರಯತ್ನ ಆಗ್ತಾ ಇದೆ. ಆದ್ರೂ ಕೂಡ ಶಾಸಕರಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಅನ್ನ ಅವ್ರು ಮಾಡ್ತಿದ್ದಾರೆ, ಆಮಿಷವನ್ನ ಒಡ್ತಾ ಇದ್ದಾರೆ. ಶಾಸಕ ಗೌರಿಶಂಕರ್ ಅವರಿಗೆ ಬಿಜೆಪಿ ಆಮಿಷ ಒಡ್ಡಿದೆ ಅಂತ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡರು ಬಾಂಬ್ ಅನ್ನು ಸಿಡಿಸಿರೋದು. ನಿನ್ನೆ ರಾತ್ರಿ ಜಗದೀಶ್ ಶೆಟ್ಟರ್ ಅವರೇ ಅವರಿಗೆ ಫೋನ್ ಮಾಡಿದ್ದಾರೆ. ಗೌರಿಶಂಕರ್ ಅವರಿಗೆ ಫೋನ್ ಮಾಡಿಬಿಟ್ಟು 60 ಕೋಟಿ ದುಡ್ಡು ಕೊಡ್ತೀವಿ, ಜೊತೆಗೆ ನೀವು ಬಿಜೆಪಿಗೆ ಬಂದ್ರೆ ಸಚಿವ ಸ್ಥಾನದ ಆಫರ್ ಅನ್ನು ಕೂಡ ಕೊಡ್ತೀವಿ, ಯೋಚನೆ ಮಾಡಿ ಅಂತ ಹೇಳಿ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಈಗ ಶಿವಲಿಂಗೇಗೌಡರು ಬಾಂಬ್ ಅನ್ನು ಸಿಡಿಸಿರೋದು ಹಾಸನದಲ್ಲಿ. ಬಿಜೆಪಿ ಶಾಸಕರನ್ನ ಪಿಕ್ನಿಕ್ಗೆ ಕರ್ಕೊಂಡು ಹೋಗಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಫೇಲ್ಯೂರ್ ಆಗಿದೆ. ಆದ್ರೂ ಕೂಡ ವಾಮ ಮಾರ್ಗದಲ್ಲಿ ಅಧಿಕಾರವನ್ನ ಹಿಡಿಯೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನಮ್ಮ ತುಮಕೂರು ಗ್ರಾಮೀಣ ಗೌರಿಶಂಕರ್ ಅವರು ರಾತ್ರಿ ನನಗೆ ಫೋನ್ ಮಾಡಿದ್ರು. ಜಗದೀಶ್ ಶೆಟ್ರೆ ಸ್ವತಃ ಫೋನ್ನಲ್ಲಿ 60 ಲಕ್ಷ ರೂಪಾಯಿ 60 ಕೋಟಿ ರೂಪಾಯಿ ಮಿನಿಸ್ಟರ್ ಕೊಡ್ತೀನಿ, ಬರಬೇಕು ನೀನು, ಹೋದ್ಸರಿ ನಿನಗೆ ಮೋಸ ಇದೆ, ಬಂದು ನಾವು ಚೆನ್ನಾಗಿ ನೋಡ್ಕಿತೀವಿ ಅಂತ ಹೇಳಿ ಕರೆದ್ರಂತೆ. ಆಗಲೇ ಹೋಗಿ ಕುಮಾರಣ್ಣಗೆ ಹೇಳಿದೆ ನಾನು, ಈ ರತೆ ಎಲ್ಲ ಮಾಡ್ತಾ ಇದ್ದಾರೆ ಆಮಿಷನ್ ಅಂತ. ನಾವು 60 ಕೋಟಿ ಅಲ್ಲ 100 ಕೋಟಿ ಅಲ್ಲ 500 ಕೋಟಿನೇ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿದ್ರು. ಮಾಡ್ತಾ ಇದ್ದಾರೆ. ಸ್ವತಃ ಜಗದೀಶ್ ಶೆಟ್ಟರ್ ಆ ರೀತಿ ಮಾಡಿದ್ದಾರೆ ಅಂದ್ರೆ ಏನ್ ಮಾಡೋದು? ಯೋಗೇಶ್ವರ ಈಗ ಡೆಲ್ಲಿನಲ್ಲಿ ಯಡಿಯೂರಪ್ಪನವರೇ ನೇತೃತ್ವ ವಹಿಸಿದ್ರೆ ಇನ್ನೇನ್ ಬೇಕ್ರಿ 4 ದಿನದಿಂದ ಅಲ್ಲೇ ಬಿಟ್ಬಿಟ್ಟವ್ರಪ್ಪ. ಒಂದೊಂದು ದಿನಕ್ಕೆ 2 ಲಕ್ಷ ರೂಪಾಯಿ ಅಂತೆ. ಬಿಜೆಪಿ ಆಪರೇಷನ್ ಕಮಲ ಅದೊಂದು ವ್ಯರ್ಥ ಪ್ರಯತ್ನ. ಆದ್ರೂ ಕೂಡ ನಿನ್ನೆ ರಾತ್ರಿ ಜಗದೀಶ್ ಶೆಟ್ಟರ್ ಅವರು ಫೋನ್ ಮಾಡಿದ್ರು. ಶಾಸಕ ಗೌರಿಶಂಕರ್ ಅವರಿಗೆ ಆಫರ್ ಅನ್ನ ಕೊಟ್ಟಿದ್ದಾರೆ, 60 ಕೋಟಿ ಹಣದ ಜೊತೆಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಆಮಿಷ ಒಡ್ಡಿದ್ದಾರೆ ಅಂತ ಶಿವಲಿಂಗೇಗೌಡರು ಇವತ್ತು ಹಾಸನದಲ್ಲಿ ಬಾಂಬ್ ಸಿಡಿಸಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಅಶೋಕ್, ಏನಾದ್ರೂ ಪ್ರೂಫ್ ಇದೆಯಂತ? ಈಗ ಶಿವಲಿಂಗೇಗೌಡರು ಮತ್ತೊಂದು ಬಾಂಬ್ ಅನ್ನ ಹಾಕಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಕಾಲ್ ಮಾಡಿದ್ರು ಅಂತ ಪ್ರೂಫ್ ಇದೆಯಂತ? ಗೌರಿಶಂಕರ್ ಏನಾದ್ರೂ ಹೇಳ್ಕೊಂಡಿದಾರಂತ ಇವ್ರ ಹತ್ರ? ಶರ್ಮಿತಾ, ಏನು ಬಿಜೆಪಿ ಆಪರೇಷನ್ ಕಮಲ ಕಳೆದ 2 ದಿನದಿಂದ ಏನು ಐಡ್ರಾಮಾ ನಡೀತದೆ. ಈ ಐಡ್ರಾಮಕ್ಕೆ ಒಂದೊಂದು ಕ್ಷಣಕ್ಕೂ ಕೂಡ ಒಂದೊಂದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇರುವಂತದ್ದು. ಒಂದ್ ಕಡೆ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಿದೆ ಅನ್ನುವಂಥದ್ದು, ಮತ್ತೊಂದ್ ಕಡೆ ಜೆಡಿಎಸ್ ನವರು ಕೂಡ ನಾವು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಬಿಜೆಪಿ ಅವರು ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಈಗ ಸಚಿವ ಎಚ್ ಡಿ ರೇವಣ್ಣವರು ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಏನು ಅರಸೀಕೆರೆಯ ಬಿಜೆಪಿ ಶಾಸಕ, ಅರಸೀಕೆರೆಯ ಜೆಡಿಎಸ್ ಶಾಸಕ ಏನು KM ಶಿವಲಿಂಗೇಗೌಡರವರು ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತಹದ್ದು. ಏನಂದ್ರೆ ತುಮಕೂರಿನ ಮಾಜಿ ಸಚಿವ ಚೆನ್ನಿಗಪ್ಪರ ಪುತ್ರ ಏನು ಗೌರಿಶಂಕರ್ ಅವರಿಗೆ ತುಮಕೂರಿನ ಜೆಡಿಎಸ್ ನ ಗ್ರಾಮಾಂತರ ಶಾಸಕ ಅವರು ಈಗ ಮೊದಲ ಬಾರಿಗೆ ಅವರು ಗೆದ್ದಿದ್ದಾರೆ. ತಮ್ಮ ತೆರವಾದಂತಹ ಸ್ಥಾನದಲ್ಲಿ ಈಗ ಗೆದ್ದಿದ್ದಾರೆ. ಅವರನ್ನ ಸೆಳೆಯಲಿಕ್ಕೆ ಬಿಜೆಪಿ ಅವರು ಇನ್ನು ಸ್ವತಃ ನಿನ್ನೆ ರಾತ್ರಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಫೋನ್ ಅನ್ನ ಮಾಡಿ 60 ಕೋಟಿ ಹಣ ಮತ್ತು ಸಚಿವ ಸ್ಥಾನವನ್ನು ನೀಡ್ತೇವೆ ನಿಮ್ಗೆ, ಬನ್ನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂಥದ್ದು ಸ್ಫೋಟಕ ಮಾಹಿತಿಯನ್ನ ಹೇಳಿದ್ರು. ಜೊತೆಗೆ ಆ ಗೌರಿಶಂಕರ್ ಅವರೇ ಸ್ವತಃ ಖುದ್ದಾಗಿ ರಾತ್ರಿ ಅವರು ಫೋನ್ ಮಾಡಿದ ತಕ್ಷಣ ಏನು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಕರೆಯನ್ನ ಮಾಡಿ ಹೇಳಿರುವಂತಹದ್ದು. ಅದರಿಂದ ನನ್ಗೆ ಕರೆ ಮಾಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಶಿವಲಿಂಗೇಗೌಡರು ಹೇಳಿದ್ರು. ಜೊತೆಗೆ ಅವರು ಕರೆ ಮಾಡಿದ ತಕ್ಷಣ ಸಿಎಂಗೂ ಕೂಡ ಈ ವಿಷಯವನ್ನ ಗೌರಿಶಂಕರ್ ಅವರು ತಿಳಿಸಿದ್ದಾರೆ ಅನ್ನುವಂಥದ್ದು. ಸಿಎಂ ರವರು ಕೂಡ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ ನೀವು ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಜೆಡಿಎಸ್ ಏನು ಬಿಜೆಪಿ ಅವರು ಬಾಂಬೆ ಮತ್ತು ಡೆಲ್ಲಿಯಲ್ಲಿ ಇದ್ಕೊಂಡು ಇಲ್ಲಿ ಇರುವಂತಹ ಜೆಡಿಎಸ್ ನ ಶಾಸಕರಿಗೂ ಕೂಡ ಒಂದು ಗಾಳಾಗ್ತಾರೆ ಅನ್ನುವಂಥದ್ದು ಇಲ್ಲಿ ಪಕ್ಕಾ ಆಗಿರುವಂತಹದ್ದು. ಅದೇ ಏನು ಜೆಡಿಎಸ್ಗೆ ಅವರು ನಿಷ್ಠಾವಂತರಾಗಿರುವಂತದ್ದು. ಹಿಂದೆ ಮಾಜಿ ಸಚಿವ ಚೆನ್ನಿಗಪ್ಪರವರು ಕೂಡ ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರಾಗಿದ್ದು, ಜೆಡಿಎಸ್ ನ ಮಾಜಿ ಸಚಿವರಾಗಿದ್ರು. ಅದಾದ ಬಳಿಕ ಅವರ ಮಗನ್ನು ಕೂಡ ಈಗ ಗೆಲ್ಲಿಸಿದ್ದಾರೆ, ಅಂದ್ರೆ ತುಮಕೂರು ಗ್ರಾಮಾಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅದರಿಂದಾಗಿ ಇವರ ಏನು ಜೆಡಿಎಸ್ ನ ಮತ್ತು ಮಾಜಿ ಏನು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರೆ ಅವರ ಆಪ್ತ ಬಳಗಕ್ಕೆ ಕೂಡ ಕೈ ಹಾಕಿರುವಂತದ್ದು. ಈಗ ಬಿಜೆಪಿಯ ಏನು ಹಿರಿಯ ನಾಯಕರುಗಳು ಸಿಎಂ ಸುತ್ತಮುತ್ತಲ ಇರುವಂತಹ ಶಾಸಕರಿಗೆ ಗಾಳವನ್ನ ಹಾಕ್ತಿರುವಂತಹದ್ದು. ಆದ್ರೆ ಇದನ್ನ ನೋಡಿದ್ರೆ ಒಟ್ಟಾರೆಯಾಗಿ ಜೆಡಿಎಸ್ಗೆ ಏನು ಒಂದ್ ರೀತಿ ಬಾಂಬೆಯಲ್ಲಿ ಕುಳಿತು ಬಿಜೆಪಿಯವರು ಏನು ಆ ರಾಜ್ಯದಲ್ಲಿ ಆಪರೇಷನ್ ಕಮಲವನ್ನ ಒಂದ್ ಕಡೆ 104 ಶಾಸಕರನ್ನ ತಮ್ಮಲ್ಲಿ ಹಿಡಿದುಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಶಾಸಕರನ್ನ ಗಾಳವನ್ನ ಹಾಕಿದ್ರೆ ಮತ್ತೊಂದ್ ಕಡೆ ಜೆಡಿಎಸ್ ನ ಶಾಸಕರಿಗೂ ಕೂಡ ಒಂದು ಗಾಳಿ ಆಗ್ತಿರುವಂತದ್ದು ಒಂದು ಸ್ಪಷ್ಟವಾಗಿದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಅಶೋಕ್ ತಮ್ಮ ಇನ್ಫಾರ್ಮೇಶನ್ಗೆ.